ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2000 ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಫಾಲೋ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಕಾಮೆಂಟ್ ಮಾಡ್ತಿದ್ದೀರಾ, ಅದರಿಂದ ನನಗೆ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ವಿಡಿಯೋಸಲ್ಲಿ, ನಿಮ್ಮ ಸಪೋರ್ಟ್ ಇಲ್ಲದೆ ಚಾನೆಲ್ ಗ್ರೋ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಬಂದು ಟೆಕ್ಸ್ಟ್ ಮಾಡಿ ಆರ್ ವಾಟ್ಸಪ್ಪಲ್ಲಿ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಕೂಡ ಒಳ್ಳೆ ರೀತಿಯ ಕಾಂಟೆಂಟ್ಸನ್ನು ಕೊಡಲಿಕ್ಕೆ ಕೂಡ ತುಂಬ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ರು. ನಂದು ಹೇಟ್ ಟೆಸ್ಟ್, ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿದರೆ ಗೊತ್ತಾಗೇ ಇರಬೇಕು. ಸ್ವಲ್ಪ ತಿಂದೆ ಮತ್ತು ಹಾಗೆ ಬಿಟ್ಟೆ. ಸೊ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಎಣಿಸ್ಕೊಂಡೆ. ಸ್ಪೆಷಲ್ ಅಂದರೆ ನನಗೆ ಸ್ಪೆಷಲ್, ಬಿಕಾಸ್ ನಾನು ರೈಸ್ ಐಟಮ್ಸ್ ಎಲ್ಲ ತಿನ್ನೋದು ತುಂಬ ಕಡಿಮೆ. ಇವತ್ತೇನೋ ಮನ್ಸು ಮಾಡಿ ಪುಳಿಯೋಗರೆ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ. ಅದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀವಿ. ಸೊ ಅಮ್ಮ ಹೋಗಿ ಪುಳಿಯೋಗರೆ ಪೌಡರ್ ತಂದರು, ಮತ್ತು ಕೊರಿಯಾಂಡರ್ ಲೀವ್ಸ್ ಕೂಡ ಇರಲಿಲ್ಲ, ಅದು ಬೇಕಿತ್ತು. ಆ್ಯಂಡ್ ಹಾಲು ಕೂಡ ಇರಲಿಲ್ಲ. ಸೊ ಇವಾಗ ಪುಳಿಯೋಗರೆ ಮಾಡಬೇಕು. ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಆಚೆ ಸೈಡಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ. ಸ್ಲಿಟ್ ಮಾಡಿದರೆ ಚೆನ್ನಾಗಾಗುತ್ತೆ, ಬಟ್ ಇದು ಶಾರ್ಪ್ ಇದೆ ನೈಫ್. ಸ್ವಲ್ಪ ಎಣ್ಣೆ ಹಾಕೊಳ್ಳೋದು, ಸಾಸಿವೆ, ಇದಾದಮೇಲೆ ಶೇಂಗಾ ಬೀಜ ಏನು ಬರುತ್ತೆ ಅದನ್ನು, ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ. तुमसे ना हो पाएगा. ಶೇಂಗಾ ಮಾತ್ರ ಸರಿ ಫ್ರೈ ಆಗಬೇಕು, ಇಲ್ಲಾಂದರೆ ಮೆತ್ತಗೆ ಬರುತ್ತೆ. ಸ್ವಲ್ಪ ಕ್ರಿಸ್ಪಿ ಇದ್ರೆ ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಶುಗರ್, ಸ್ವಲ್ಪ ಸಾಲ್ಟ್, ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುಳಿಯೋಗರೆ ಮಸಾಲೆ ಏನಿದೆ ಅದನ್ನು ಸ್ವಲ್ಪ, ಆಯಿತು. ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ರೈಸ್ ಕೂಡ ಆಗಿದೆ, ಬಟ್ ನನಗೆ ರೈಸ್ ಮೆತ್ತಗೆ ಅಂತ ಹೇಳ್ತಾರೆ, ಸಾಫ್ಟ್ ಇರಬೇಕು. ಅದು ಗಟ್ಟಿ ಗಟ್ಟಿ ಇದ್ದರೆ ನಾನು ತಿನ್ನೋದೇ ಇಲ್ಲ. ಸ್ವಲ್ಪ ಗಟ್ಟಿ ಇದೆ. ಸೊ ಇನ್ನೊಂದು 10 ಮಿನಿಟ್ಸ್ ಆದಮೇಲೆ ಗೊಜ್ಜಿಗೆ ಮಿಕ್ಸ್ ಮಾಡಿದರೆ ಆಯಿತು. ಡನ್. ಪುಳಿಯೋಗರೆ ಇಸ್ ರೆಡಿ. ಫುಲ್ ಪ್ಯಾಕೆಟ್ ಹಾಕಿದೆ. ಫಸ್ಟಿಗೆ ಹಾಫ್ ಹಾಕಿದೆ, ಆಮೇಲೆ ಫುಲ್ ಹಾಕಿಬಿಟ್ಟೆ. ಇರೋದೇ ಸ್ವಲ್ಪ ಅದರಲ್ಲಿ 10 ರೂಪೀಸ್ ಅನಿಸುತ್ತೆ. ಚೆನ್ನಾಗಾಗಿದೆ. ನನಗೂ ಅಮ್ಮಂಗೆ ಮಾತ್ರ, ಅಪ್ಪಂಗೆಲ್ಲ ಊಟ ಇದೆ ಅಂತೆ. ಸೊ ಇವತ್ತು ಮಧ್ಯಾಹ್ನದ್ದು ಲಂಚ್ ಡನ್. ನೀವು ಕೂಡ ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ಚೂರಲ್ಲಿ ಇಡ್ತೀರಾ? ಅಲ್ಲ, ಕ್ಯಾಶ್ ಅದು.
ನಮಗೆ ನಾಳೆ ಡೇಟ್ ಇದೆ, ಹಾಂ ನಾಳೆ ಬೇಕಾಗುತ್ತೆ. ಅಡ್ಡಿಲ್ಲ. ನಾಳೆ ಫೋನ್ ಮಾಡ್ತೀವಿ, OTP ಅಂತ ಹೇಳಿ. ಮ್ಯಾಟ್ ಬಂತು. ಇದು ಬಾಲ್ಕನಿಗೆ ಮ್ಯಾಟ್ ಆರ್ಡ್ರ್ ಮಾಡಿದ್ದು. ಅಮ್ಮ ಇದು ಎತ್ತಿ ಒಳಗಿಡೀಗ. ನಿಂಗೆ ಕೈ ನೋವು ಬಿಡು ಬಿಡು ಆಗಲ್ವಾ. ಒಂದು ಕಡೆ ಕೈ ನಾವು ಹಿಡ್ಕೊಂಡು ಸ್ಟೈಲ್ ನೋಡಿ ಅವ್ರದ್ದು. ಇಡಲ್ಲಿ ಇಡೇ. ಗಣೇಶ ಚತುರ್ಥಿ ಅಲ್ವಾ, ನಮ್ಮದು ಪಕ್ಕದ ಏರಿಯಾದಲ್ಲಿ ಅಂದರೆ ಪಕ್ಕದ ರೋಡಲ್ಲಿ ಗಣೇಶ ಇಡ್ತಾರೆ 2 ದಿನಕ್ಕೆ. ಸೊ ಅದು ಸೆಕೆಂಡ್ ಡೇ ಪ್ರೊಸೆಷನ್ನಿಗೆ ನಮ್ಮದು ರೋಡ್ ಸೈಡ್ ಬರುತ್ತೆ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಸಾಲಿಗ್ರಾಮದ ದೇವಸ್ಥಾನದ ಗಣಪತಿ ಬರ್ತಿದೆ. ಸೌಂಡ್ ಕೇಳಿಸ್ತಿರ್ಬೋದು. ಅಲ್ಲಿಗೆ ಹೋಗ್ಬೇಕೀಗ, ಅದನ್ನು ತೋರಿಸ್ತೀನಿ ನಿಮಗೆ ಕೂಡ. ಎತ್ತಾಸ್ ಬಚಾವ ಬಸ್. ಗುಡ್ ನೈಟ್ ಆಯಿತು ಇವತ್ತಿನ ಡೇ. ಅಪ್ಪ ಗೇಟ್ ಒಂದು ಹಾಕಲ್ಲ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.